ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಸಂತೋಷವಾಗಿರುವಂತಹ ದಿನ. ಅನಗತ್ಯ ಕೋಪ ಮತ್ತು ವಾದಗಳನ್ನ ತಪ್ಪಿಸಿಕೊಳ್ಳಿ. ಶೈಕ್ಷಣಿಕ ಕೆಲಸದತ್ತ ಗಮನ ಹರಿಸಿ. ಮಕ್ಕಳಿಂದ ಒಳ್ಳೆ ಸುದ್ದಿ ಇದೆ. ಭೌತಿಕ ಸಂತೋಷ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಮಾರ್ಗಗಳು ವಿಭಿನ್ನವಾಗಿರುತ್ತವೆ. ಪ್ರೀತಿಸುವವರ ವ್ಯಕ್ತಿಗೆ ಈ ವಿಷಯ ಹೇಳಲು ನಿಮಗೆ ಧೈರ್ಯ ಸಾಲ್ತಾ ಇಲ್ಲ. ಸಾಲ ನೀಡಿದ ಹಣವನ್ನ ಬಹಳ ದಿನಗಳ ಕಾಲ ವಾಪಸ್ ಪಡೆಯುತ್ತೀರಿ. ಕುಟುಂಬದಲ್ಲಿ ಸಂತೋಷ ಇದೆ. ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಇಲ್ಲದಿರುವುದು ಬೇಸರ ತರಿಸುತ್ತದೆ. ಮಿಥುನ ರಾಶಿ. ಕೌಟುಂಬಿಕ ವಿವಾದವನ್ನ ಬಗೆಹರಿಸುವ ಪ್ರಯತ್ನಗಳು ಸಫಲವಾಗುತ್ತವೆ. ನಿಯಮಿತ ವ್ಯಾಯಾಮದಿಂದ ವಿರಾಮ ತೆಗೆದುಕೊಳ್ಳುವುದರಿಂದ ಪ್ರಯೋಜನ ಇದೆ. ವ್ಯವಹಾರದಲ್ಲಿ ಹಣವನ್ನ ಕಳೆದುಕೊಂಡಿದ್ರೆ ಅದನ್ನು ಮತ್ತೆ ಸಂಪಾದಿಸಲು ಸಿದ್ಧರಾಗುತ್ತೀರಿ. ಕಟಕ ರಾಶಿ. ಯಶಸ್ವಿಯಾಗಿ ಪೂರ್ಣಗೊಂಡ ಯೋಜನೆ ನಿಮ್ಮನ್ನು ಪ್ರತಿಷ್ಠೆಯ ಸ್ಥಾನಕ್ಕೆ ತರುತ್ತದೆ. ಕುಟುಂಬವು ಯಾವುದೇ ವಿಷಯದಲ್ಲಿ ನಿಮ್ಮೊಂದಿಗೆ ನಿಲ್ಲೋದಿಲ್ಲ ಎನ್ನುವ ಭಾವನೆ ಮೂಡಬಹುದು. ಕೆಲವು ವಿದ್ಯಾರ್ಥಿಗಳಿಗೆ ಅಧ್ಯಯನದ ವಿಷಯದಲ್ಲಿ ಸುಧಾರಣೆಯ ಸಾಧ್ಯತೆಗಳಿವೆ. ಸಿಂಹರಾಶಿ. ಸಂಜೆ ಪ್ರಣಯದಿಂದ ಕೂಡಿರುತ್ತದೆ. ಕಚೇರಿಯಲ್ಲಿ ಸ್ವಲ್ಪ ದಬ್ಬಾಳಿಕೆ ಮಾಡುವ ಯಾರನ್ನಾದ್ರೂ ಭೇಟಿಯಾಗುವ ಸಾಧ್ಯತೆಗಳಿವೆ. ಎಚ್ಚರಿಕೆಯಿಂದ ಹೂಡಿಕೆಯನ್ನ ಮಾಡಬೇಕು. ಬರಬೇಕಾದ ಹಣ ಸಕಾಲಕ್ಕೆ ಬರುತ್ತೋ ಇಲ್ಲವೋ ಎನ್ನುವ ಸಣ್ಣ ಚಿಂತೆ ಕಾಡುತ್ತದೆ. ಕನ್ಯಾ ರಾಶಿ. ಸಂತೋಷದಲ್ಲಿ ಇತರರನ್ನ ತೊಡಗಿಸಿಕೊಳ್ಳಲು ಬಯಸ್ತೀರಿ, ಆದ್ರೆ ಅವರು ಸಿದ್ಧ ಇರೋದಿಲ್ಲ. ಸಂಗಾತಿಯೊಂದಿಗೆ ಸಮಯವನ್ನ ಕಳೆಯಲು ಬಯಸ್ತೀರಿ. ಸಾಲದ ಹೊರೆ ಹೆಚ್ಚಾಗುತ್ತೆ. ತಾಳ್ಮೆಯಿಂದ ಎಲ್ಲವನ್ನ ನಿರ್ವಹಿಸಬೇಕು. ತುಲಾ ರಾಶಿ. ಜನರನ್ನ ಮೆಚ್ಚಿಸಲು ಪ್ರಯತ್ನಿಸುವಲ್ಲಿ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆಗಳಿವೆ. ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ. ಯಾವುದೇ ವಿಷಯ ಗಂಭೀರ ಇರೋದಿಲ್ಲ. ಕನಸುಗಳನ್ನು ಈಡೇರಿಸಲು ಪ್ರಯತ್ನ ನಡೆಸುತ್ತೀರಿ. ಮಾಡುವ ಪ್ರತಿ ಕೆಲಸದಲ್ಲೂ ಯಶಸ್ಸು ಇದೆ. ವೃಶ್ಚಿಕ ರಾಶಿ. ಒಂದು ವಿಷಯದ ಬಗ್ಗೆ ಆತಂಕವು ನಿಮ್ಮನ್ನು ಕಾಡಬಹುದು, ಆದ್ರೆ ಹೆಚ್ಚು ಸಮಯ ಇರೋದಿಲ್ಲ. ಆರ್ಥಿಕ ರಂಗದಲ್ಲಿ ಸ್ಥಿರತೆಗಾಗಿ ಕೆಲವು ಪರಿಹಾರಗಳನ್ನ ಹುಡುಕ್ತೀರಿ. ಕೆಲವರು ಗಳಿಕೆಯನ್ನ ಹೆಚ್ಚಿಸಲು ಹೊಸ ಮಾರ್ಗಗಳನ್ನ ಕಂಡುಕೊಳ್ತಾರೆ. ಧನುರಾಶಿ. ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡಿದ್ದಕ್ಕಾಗಿ ಪ್ರತಿಫಲವನ್ನ ಪಡೆಯುತ್ತೀರಿ. ಅದನ್ನು ನೀವು ಬಡ್ತಿ ಮತ್ತು ಪ್ರಶಂಸೆಯ ರೂಪದಲ್ಲಿ ಪಡೆಯಬಹುದು. ಗಳಿಸಿದ್ದರ ಸಂಪೂರ್ಣ ಲಾಭ ಪಡೆಯುತ್ತೀರಿ. ಪ್ರಯಾಣದ ಆರಂಭವನ್ನ ಕಾಣುತ್ತೀರಿ. ಮಕರ ರಾಶಿ. ಯಾವುದೇ ಆಸ್ತಿ ಸಮಸ್ಯೆಗೆ ಸರಿಯಾದ ಪರಿಹಾರವನ್ನ ಕಂಡುಕೊಳ್ಳುತ್ತೀರಿ. ಶಿಕ್ಷಣದ ವಿಷಯದಲ್ಲಿ ವಿದ್ಯಾರ್ಥಿಗಳು ಹೆಚ್ಚುವರಿ ಪ್ರಯತ್ನಗಳನ್ನ ಮಾಡುವ ಸಮಯ. ಸ್ನೇಹಿತರೊಂದಿಗೆ ಹೊರಗೆ ಹೋಗುವುದು ಕೆಲವು ಪ್ರಮುಖ ವಿಷಯಗಳಿಂದ ನಿಮ್ಮ ಗಮನ ಬೇರೆ ಕಡೆಗೆ ಸೆಳೆಯುತ್ತದೆ. ಮುಂದಿನ ರಾಶಿ ಕುಂಭ. ಉದ್ಯೋಗ ಸ್ಥಳದಲ್ಲಿ ಹೆಚ್ಚಿನ ಒತ್ತಡ ಇದೆ. ಹಿರಿಯ ಅಧಿಕಾರಿಗಳ ಬೆಂಬಲ ಇದೆ. ತಾಳ್ಮೆಯಿಂದ ಕೆಲಸ ಮಾಡಲು ಪ್ರಯತ್ನ ನಡೆಸಿ. ಸಾಲದ ಹೊರೆ ಕಡಿಮೆ ಆಗಬಹುದು. ಕೊನೆಯದಾಗಿ ಮೀನರಾಶಿ. ಅಂದುಕೊಂಡಿದ್ದ ಕೆಲಸಗಳ ಸಾಧಿಸುವುದನ್ನ ಯಾರು ತಡೆಯಲು ಸಾಧ್ಯವಿಲ್ಲ. ಅತಿಥಿ ಮನೆಗೆ ಬರೋದು ಸಾಕಷ್ಟು ಉತ್ಸಾಹವನ್ನು ಹೆಚ್ಚಿಸುವ ಸಾಧ್ಯತೆಗಳಿವೆ. ಆಲಸ್ಯದಿಂದಾಗಿ ನಿಮ್ಮ ಫಿಟ್ನೆಸ್ ದಿನಚರಿಯ ಮೇಲೆ ಪರಿಣಾಮ ಬೀರಬಹುದು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.